ಒಂಥರ ಫುಲ್ ಖಾಲಿ ಖಾಲಿ ಅನ್ನಿಸ್ತಿದೆ. ಏನೋ ಒಂಥರ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಿದೀವೇನೋ, ಎಲ್ಲ ಖಾಲಿ ಮಾಡ್ಬಿಟ್ಟಿದೀವಿ ಅನ್ನಿಸ್ತಿದೆ ನಿಜವಾಗ್ಲೂ. ಪ್ಲಾಂಟ್ಸ್ ಎಲ್ಲ ಕೊಟ್ಟು ಕಳಿಸ್ತಾ ಇದೀವಿ ಮಗ್ನೆ. ಪ್ಲಾಂಟ್ಸ್ ಎಲ್ಲ ಏನ್ ಚೆನ್ನಾಗಿಲ್ಲ, ಏನೆಲ್ಲ ಬೇಡ ಬಿಡು. ಹಾಯ್ ಗಾಯ್ಸ್, ನಮಸ್ಕಾರ. ನಾನು ಸುಪ್ರಿಯಾ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಡೈಲಿ ವ್ಲಾಗ್ ಜೊತೆ ಕೆಲವೊಂದು ಪ್ರೊಡಕ್ಟಿವ್ ಥಿಂಗ್ಸ್ ನಾನು ಮಾಡಿದ್ದು ಅದನ್ನೆಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಹೋಮ್ ಮೇಕರ್ ಅಂತ ಅಂದರೆ ಡೆಫಿನೆಟ್ಲಿ ಅವರ ಇಡೀ ದಿನ ತುಂಬಾ ಪ್ರೊಡಕ್ಟಿವ್ ಆಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಬೆಳಗ್ಗೆ ಎದ್ದಾಗ್ಲಿಂದ ಹಿಡಿದು ರಾತ್ರಿ ಮಲಗೋ ತನಕನೂ ಏನಾದರೂ ಒಂದು ಲೈಕ್ ತುಂಬ ಯೂಸ್ ಆಗುವಂಥ ಕೆಲಸನೇ ಮಾಡ್ತಾನೆ ಇರ್ತಾರೆ. ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಅದು. ಎಸ್ಪೆಷಲಿ ಒಂದು ಹೋಮ್ ಮೇಕರ್ ಆಗೋದಲ್ವಾ ಈಸಿ ಅಲ್ಲವೇ ಅಲ್ಲ. ನನ್ನ ಪ್ರಕಾರ ಅದಂತೂ ಈಸಿ ಟಾಸ್ಕ್ ಅಲ್ಲವೇ ಅಲ್ಲ. ಬಟ್ ಏನಪ್ಪ ಅಂದರೆ ಸಂಬಳ ಇಲ್ಲದಂತೆ ಕೆಲಸ ಮಾಡೋದು ಅಂದರೆ ಒಂದು ಹೋಮ್ ಮೇಕರ್ ಮಾತ್ರ. ಒಬ್ಬರು ತಾಯಿ ಮಾಡ್ತಾರೆ ಅನ್ನೋದಕ್ಕಿಂತ ಒಬ್ಬರು ಹೋಮ್ ಮೇಕರ್ ಅಂತ ಅವ್ರಿಗೆ ಆ ಒಂದು ಜಾಬ್ದು ಹೆಸರನ್ನ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಗೈಸ್, ಹಾಗೆಯೇ ನಂದು ಕೂಡ ನನ್ನ ಇಡೀ ದಿನ ಬಂದು ಸ್ವಲ್ಪ ಬ್ಯುಸಿ ಥರನೇ ಇರ್ತೀನಿ ಕಂಪ್ಲೀಟಾಗಿ. ಬಿಕಾಸ್ ಯೂಟ್ಯೂಬ್ನ ಹ್ಯಾಂಡಲ್ ಮಾಡಿಕೊಂಡು ಮಕ್ಕಳನ್ನ ಮತ್ತು ಮನೇನ ಎಲ್ಲನೂ ಹ್ಯಾಂಡಲ್ ಮಾಡಬೇಕು. ಆ್ಯಂಡ್ ನನಗೆ ಏನಪ್ಪ ಅಂದರೆ ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಬೇರೆಯವ್ರನ್ನ ನೋಡ್ತಿದ್ರೆ ಸ್ವಲ್ಪ ಕಡಿಮೆ ಮಾಡ್ತಾ ಇರ್ಬೋದು, ಬಟ್ ಸ್ಟಿಲ್ ಪರವಾಗಿಲ್ಲ ಅಂತ ಅನಿಸುತ್ತೆ. ಬಿಕಾಸ್ ನೀವು ಮುಂಚೆ ಎಲ್ಲ ನೋಡಿರ್ತೀರ ನನ್ನ ಬ್ಲಾಗ್ಸ್ನ ನನ್ನ ಮಮ್ಮಿ ಮನೇಲಿ ಅಥವಾ ನಮ್ಮ ಅತ್ತೆ ಮನೇಲಿದ್ವಿ. ಸೊ ನನಗೆ ಹೆಲ್ಪಿಂಗ್ ಹ್ಯಾಂಡ್ಸ್ ಅನ್ನೋದು ತುಂಬ ಜಾಸ್ತಿನೇ ಇದ್ದರು. ಬಟ್ ನಾವು ಈ ಮನೆಗೆ ಬಂದ ಮೇಲಿಂದನೂ ನನಗೆ ನಾನೇ ಹೆಲ್ಪ್ ಮಾಡ್ಕೋಬೇಕು, ನನ್ನ ಕೆಲಸ ನಾನೇ ಮಾಡ್ಕೋಬೇಕು. ಇನ್ಫ್ಯಾಕ್ಟ್ ಮನೆಯವ್ರ ಕೆಲಸನೂ ನಾನೇ ಮಾಡ್ಕೋಬೇಕು. ಸೊ ಆ ರೀತಿ ಇರುತ್ತೆ. ಬಟ್ ಆದಷ್ಟು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕಷ್ಟ ಆಗುತ್ತೆ ಕೆಲವೊಮ್ಮೆ, ತುಂಬಾ ಕಷ್ಟ ಆಗುತ್ತೆ. ಕೆಲವೊಮ್ಮೆ ಅಳು ಬರುತ್ತೆ. ಹತ್ಬಿಟ್ಟಿದ್ದೀನಿ ಎಷ್ಟೊಂದು ಸತಿ. ನನ್ನ ಕೈಯಲ್ಲಿ ಆಗ್ತಾರ, ನಂಗೆ ಸಾಕಾಯಿತು ಅಂತಲೂ ಕೂಡ ಹತ್ಬಿಟ್ಟಿದ್ದೀನಿ. ಬಟ್ ಇದೆಲ್ಲ ಪಾರ್ಟ್ ಆಫ್ ದ ಲೈಫ್ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ. ಓಕೆ ಗೈಸ್, ಇವತ್ತು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ನಾನು ಆಲೂ ಮತ್ತು ಮೇಥಿ, ಆಲೂಗಡ್ಡೆ ಮತ್ತು ಮೆಂತ್ಯ ಸೊಪ್ಪಿನ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ, ಸ್ವಲ್ಪ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ. ಸೊ ಅದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾವ ರೀತಿಯಾಗಿರುತ್ತೆ ಟೇಸ್ಟ್, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ನನಗೂ ಗೊತ್ತಿಲ್ಲ ಟೇಸ್ಟ್ ಯಾವ ರೀತಿಯಾಗಿರುತ್ತೆ ಅಂತ. ಟೇಸ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದನ್ನ ನೀವು ಮಾಡ್ಬೋದು ಮಾಡಬಾರ್ದು ಅಂತ. ಬಟ್ ಸ್ಟಿಲ್ ಬನ್ನಿ ಇವಾಗ ಮಾಡೋಣ. ಆ್ಯಂಡ್ ಗೈಸ್, ಇವಾಗ ನಾನು ನಿಮ್ಮೆಲ್ಲರ ಜೊತೆ ಒಂದು ನಾರ್ತ್ ಇಂಡಿಯನ್ ಫೇಮಸ್ ಡಿಶ್ ಆಲೂ ಮೇಥಿನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಅವ್ರು ಯಾವ ರೀತಿಯಾಗಿ ಮಾಡ್ತಾರೋ ಅದೇ ರೀತಿಯಾಗಿ ಮಾಡೋಕ್ಕೆ, ನಾವು ಬಾಂಬೆ ಕಡೆ ಎಲ್ಲ ಇದೇ ಥರ ಮಾಡ್ತಾರೆ ಅಂತ ಅದನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಯೂಶ್ವಲಿ ಹೇಗೆ ಮಸಾಲೆ ಅಂದರೆ ಸಾಂಬಾರು ಪೌಡ್ರ್ ಎಲ್ಲ ಹಾಕೊಂಡು ಆ ರೀತಿಯಾಗಿ ಮಾಡ್ತೀವಿ. ಬಟ್ ಇವರು ಈ ಥರ ಸ್ವಲ್ಪ ಎಣ್ಣೆ, ಅದರಲ್ಲಿ ಸಾಸಿವೆ, ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪದ್ದು ತಡ್ಕ ಅಂತ ಹೇಳ್ತಾರೆ, ಒಗ್ಗರಣೆ ಹಾಕಿಬಿಟ್ಟು ಅದರಲ್ಲಿ ಸ್ವಲ್ಪ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಒಂದು ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತುಂಬ ಜಾಸ್ತಿ ಏನು ಬೇಡ. ಇದನ್ನು ಅದರದ್ದು ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಟೊಮ್ಯಾಟೊ ಪ್ಯೂರಿ ಏನು ಮಾಡಿ ಇಟ್ಕೊಂಡಿದ್ದೀವಲ್ಲ, ಬರೀ ಟೊಮ್ಯಾಟೊ ಹಾಕಿ ಪ್ಯೂರಿ ಮಾಡಿ ಇಟ್ಕೊಂಡಿರೋದು. ಸೊ ಟೊಮ್ಯಾಟೊ ಪ್ಯೂರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಟೊಮ್ಯಾಟೊನಲ್ಲಿ ಎಣ್ಣೆ ಬಿಟ್ಕೊಳ್ಳೋ ತನಕ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ಕೂಡ ಈ ಕಡಾಯಿನ ನೋಡಿಬಿಟ್ಟು ಕಾಮೆಂಟ್ ಮಾಡಿದರು ನಾನ್ ಸ್ಟಿಕ್ ಯೂಸ್ ಮಾಡಬೇಡಿ ಅಂತ. ಸೊ ಗೈಸ್, ನಾನು ನಾನ್ ಸ್ಟಿಕ್ ಯೂಸ್ ಮಾಡ್ತಾಯಿಲ್ಲ. ಇದು ಬಂದು ಹಾರ್ಡ್ ಎನೋಡೈಸ್ಡ್ ಅಂತ, ನಾನ್ ಸ್ಟಿಕ್ ಅಲ್ಲ. ನಾನ್ ಸ್ಟಿಕ್ಗೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಆಯಿತಾ. ಸೊ ಇದನ್ನು ಯೂಸ್ ಮಾಡ್ಬೋದು ನೀವು, ಬಟ್ ನಾನ್ ಸ್ಟಿಕ್ನ ಆದಷ್ಟು ನಾನು ಕೂಡ ರೆಕಮೆಂಡ್ ಮಾಡ್ತೀನಿ ಯಾರು ಯೂಸ್ ಮಾಡಬೇಡಿ ಅಂತ. ಆ್ಯಂಡ್ ಅದಾದಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಒಂದು ಚೂರು ಬಟರ್ ಹಾಕ್ಕೊಂಡು ಮತ್ತು ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡಿ. ಅದಾದಮೇಲೆ ಮೆಂತ್ಯ ಸೊಪ್ಪನ್ನ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಚೆನ್ನಾಗಿ ಒಂದು 3 ಸತಿ ವಾಶ್ ಮಾಡಿ. ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು, ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕನೂ ಪ್ರತಿಯೊಬ್ಬರಿಗೂ ಅಷ್ಟೇ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು. BP, ಶುಗರ್ ಎಲ್ಲ ಕಾಯಿಲೆಗೂ ತುಂಬ ಒಳ್ಳೆಯದು. ಸೊ ಅದಕ್ಕೇ ಮೆಂತ್ಯ ಸೊಪ್ಪನ್ನ ನಮ್ಮ ಮನೇಲಿ ಒಂದು ಸ್ವಲ್ಪ ಜಾಸ್ತಿನೇ ತಿಂತೀವಿ. ಚೆನ್ನಾಗಿ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಮೆಂತ್ಯ ಸೊಪ್ಪು ಕಹಿ ಆಗುತ್ತೆ ಅಂತ ಅಂದರೆ ನೀವು ಮೆಂತ್ಯ ಸೊಪ್ಪನ್ನ ಒಂದು ಸ್ವಲ್ಪ ಹೊತ್ತು ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಆ ನೀರಲ್ಲಿ ನೆನೆಸ್ಬೋದು. ಆ ಕಹಿ ಎಲ್ಲ ಹೊರಟೋಗುತ್ತೆ. ಆಮೇಲೆ ಅದನ್ನ ವಾಶ್ ಮಾಡಿ ಇಟ್ಕೊಂಡ್ರೆ ಅದಾದಮೇಲೆ ಆಲೂಗೆಡ್ಡೆನ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಆಲೂಗೆಡ್ಡೆ ಬೇಯೋ ತನಕ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಇದರಲ್ಲಿ ನಾನು ಒಂದು ತಪ್ಪು ಮಾಡಿದೆ, ಏನಪ್ಪ ಅಂದರೆ ಆಲೂಗೆಡ್ಡೆ ಲಾಸ್ಟಲ್ಲಿ ಹಾಕಿದೆ. ಬಟ್ ನೀವು ಬೇಕಾದರೆ ಆಲೂಗೆಡ್ಡೆ ಮುಂಚೆನೇ ಹಾಕಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೋದು. ಇಲ್ಲಾಂದರೆ ಆಲೂಗೆಡ್ಡೆನ ಒಂದು 2 ವಿಸಲ್ ಕೂಗಿಸ್ಕೊಂಡು ಅದಾದಮೇಲೆ ಅದನ್ನ ಈ ಥರ ಕ್ಯೂಬ್ಸ್ ಮಾಡಿ ಹಾಕಿದ್ರು ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಗರಂ ಮಸಾಲನ ಹಾಕಿದ್ದೀನಿ, ಚೂರು ಗರಂ ಮಸಾಲ. ಆ್ಯಂಡ್ ಒಂದು ಇಂಚಷ್ಟು ಬಟರ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ನಮ್ಮ ಆಲೂ ಮೆಥಿ ಸಬ್ಜಿ ಏನಿದೆಯೋ ಅದು ರೆಡಿಯಾಗಿದೆ. ಅಂದರೆ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗೆ,
ಮಮ್ಮಿಯವ್ರ ಜೊತೆ ಹೊರಗಡೆ ಹೋಗಿದ್ವಿ. ಸ್ವಲ್ಪ ಈ ನಾನ್ ಮತ್ತು ರೋಟಿ ಎಲ್ಲ ಮಿಕ್ಬಿಟ್ಟಿತ್ತು, ಅದನ್ನ ಮಮ್ಮಿ ನಮಗೆ ಕೊಟ್ಟು ಕಳಿಸ್ತು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಗುತ್ತೆ ಬಿಡು, ಫ್ರೆಶ್ಶೇ ಇದೆ ಅಲ್ವಾ, ಏನಾಗಲ್ಲ ಅಂತ. ಸೊ ನೈಟ್ ಬಂದು ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ. ಸೊ ಅದನ್ನೇ ಇವಾಗ ಬಿಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಮಿಕ್ಬಿಟ್ಟಿತ್ತು, ತುಂಬ ಹೊಟ್ಟೆ ಹಸಿವಾಗ್ತಿತ್ತಲ್ವ, ಚೆನ್ನಾಗಿ ತಿಂತೀವಿ ಅಂತ ತರಿಸ್ಕೊಂಡ್ಬಿಟ್ಟು ಈ ಥರ ಮಿಕ್ಬಿಟ್ಟಿತ್ತಲ್ಲ. ಸೊ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಇವಾಗ ಅದನ್ನೇ ಬಿಸಿ ಮಾಡ್ಕೊತಾ ಇದ್ದೀನಿ. ಒಂದು ಬಂದು ಕುಲ್ಚಾ ಆ್ಯಂಡ್ ಇನ್ನೊಂದು ಬಂದು ರೋಟಿ. ಸೊ ಇದೇ ನನಗೆ ನಾನು ಹಾಗೂ ಪುನೀತ್ ಇಬ್ಬರೇ ಇದ್ದಿದ್ದರಿಂದ ಬೆಳಗ್ಗೆ ನಮ್ಮ ಬ್ರೇಕ್ಫಾಸ್ಟಿಗೆ ಇದಾಯಿತು. ಆ್ಯಂಡ್ ಮಕ್ಳಿಗೆ ಬಂದು ಚಪಾತಿ ಮಾಡಿದೆ. ಸೊ ಚಪಾತಿ ಸಿಂಬಾನೂ ಅಷ್ಟೇ, ಅವನಿಗೆ ಚಪಾತಿ ಹಾಲು ತುಪ್ಪ ಇದು ಜಾಸ್ತಿ ಇಷ್ಟ. ಸೊ ಈ ರೀತಿನೇ ಅವ್ನು ತಿನ್ನೋದು. ಆ್ಯಂಡ್ ಲಕ್ಷಿತ್ಗೆ ಕೂಡ ಚಪಾತಿ ಮತ್ತು ತುಪ್ಪ ಜಾಸ್ತಿ ಇಷ್ಟ. ಸೊ ಅವನಿಗೂ ಕೂಡ ಅದನ್ನೇ ಮಾಡಿಕೊಟ್ಟೆ. ಆ್ಯಂಡ್ ಇದನ್ನು ಒಂದು ಸ್ವಲ್ಪ ಹಾಗೆ ಬಿಸಿ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಕೆಲಸಗಳಂತೂ ಇದ್ದೇ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್, ಮಗುನ ಕಳಿಸು, ಈ ಥರ ಎಲ್ಲ ಕೆಲಸ ನಡೀತಾನೆ ಇರುತ್ತೆ ನಮ್ಮ ಮನೇಲಿ. ಆ್ಯಂಡ್ ಅವ್ರು ಹೋದ್ಮೇಲೆ ಮತ್ತೆ ನಾನು ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ. ಇವಾಗ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಲ್ಲ, ಒಂದು ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ ಮತ್ತು ನನ್ನ ಡಿಟಾಕ್ಸ್ ಡ್ರಿಂಕ್ನ ಕುಡಿದು ಅಷ್ಟರಲ್ಲಿ ಸಿಂಬಾ ಎದ್ದುಬಿಡ್ತಾನೆ. ಮತ್ತು ಸಿಂಬಾ ಕೆಲಸ ಆ್ಯಂಡ್ ಸಿಂಬಾ ಕೆಲಸ ಮುಗಿತಾಗೆ ಮತ್ತೆ ಅಡುಗೆ ಕೆಲಸ ಸ್ಟಾರ್ಟ್ ಆಗಿದೆ, ಬಿಕಾಸ್ ಲಕ್ಷಿತ್ ಬರೋ ಟೈಮ್ ಆಗಿರುತ್ತೆ. ಸೊ ಈ ರೀತಿ ಒಂದರಿಂದ ಒಂದು ನಡೀತಾನೆ ಇರುತ್ತೆ. ಆ್ಯಂಡ್ ಗೈಸ್ ತುಂಬಾ ಚೆನ್ನಾಗಿತ್ತು ಈ ಒಂದು ರೆಸಿಪಿ. ನೀವು ಇದನ್ನು ಚಪಾತಿಗೂ ಕೂಡ ಮಾಡ್ಕೊಂಡು ತಿನ್ಬೋದು, ತುಂಬ ಯಮ್ಮಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿಬಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ ಇದು ಹೇಗಾಗಿತ್ತು ಅಂತ. ಐ ಹೋಪ್ ನಾನು ಹೇಳೋ ರೆಸಿಪೀಸ್ ಕೆಲವೊಂದಾದರೂ ಟ್ರೈ ಮಾಡ್ತೀರಾ ಅಂತ. ಆ್ಯಕ್ಚುಲಿ ನನಗಂತೂ ಇಷ್ಟ ಆಯಿತು. ಹೇಗಿದೆ? ಚೆನ್ನಾಗಿದೆಲ್ವಾ? ಡಿಫ್ರೆಂಟ್ ಆಗಿದೆ. ಫಸ್ಟ್ ಟೈಮ್ ನಾನು ಮಾಡಿದ್ದು ಇದು ಆಲೂ ಮೇಥಿ. ಆ್ಯಕ್ಚುಲಿ ಮೆಂತ್ಯ ಸೊಪ್ಪಿತ್ತು, ಅದನ್ನ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಮತ್ತು ಮೆಂತ್ಯ ಪಲಾವ್ ನೆನ್ನೆನೂ ತಿಂದಿದ್ದೀವಿ, ಮತ್ತು ಆಚೆ ಮನೇನೂ ಮಾಡಿದ್ದೆ ಅನ್ಸುತ್ತೆ, ನಾನು ಫ್ರೈಡೇ ಮಾಡಿದ್ದೆ. ಸೊ ಅದಕ್ಕೆ ಮೆಂತ್ಯ ಪಲಾವ್ ಬೇಡ, ಈ ಥರ ಮಾಡೋಣ. ಈ ರೋಟಿ ಬೇರೆ ಇತ್ತಲ್ವಾ, ಇದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ ಕಾಂಬಿನೇಷನ್ ಅಂದ್ಕೊಂಡು ಮಾಡಿದೆ. ಹೇಳ್ರಿ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಇದೆ. ಫಸ್ಟ್ ಟೈಮ್ ಮಾಡಿರೋ ಚೆನ್ನಾಗಿ, ತುಂಬ ಚೆನ್ನಾಗಿದೆ. ಸೊ ಗೈಸ್ ನೀವು ಕೂಡ ಮಾಡ್ಕೋಬೋದು ರೆಸಿಪಿ. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ನಾನು ಮಾಡಬೇಕಾದ್ರೆ ಇದು ಹಿಂಗೆ ಬರುತ್ತೆ ಏನು ಅಂತ ಬಟ್ ತುಂಬ ಚೆನ್ನಾಗಿ ಬಂದಿದೆ. ಅದು ಈ ಥರ ರೋಟಿನೇ ಮಾಡ್ಕೊಳ್ಳಿ, ಚಪಾತಿ ರೋಟಿ ಸಕ್ಕತ್ತಾಗಿರುತ್ತೆ. ಹಾಗೂ ಗೈಸ್ ಪ್ಲಾಂಟ್ಸ್ ರೀಪಾಟಿಂಗ್ ಮಾಡೋದಿತ್ತು. ಸೊ ಹೋಗಿದ್ದಾಗ ನನಗೆ ಈ ಒಂದು 4 ಪ್ಲಾಂಟ್ಸ್ ತುಂಬ ಜಾಸ್ತಿ ಇಷ್ಟ ಆಗಿ ತಗೊಂಡೆ. ಇದು ಬಂದು ಫುಲ್ ದುಂಡು ಇದು ಬರುತ್ತಲ್ಲ ದಾಸವಾಳದು ಅದು, ಮತ್ತು ಒಂದು ರೋಸ್ ಗಿಡ, ಹಾಗೂ ಈ ಸಾವಂತಿಗೆ ಗಿಡ, ಈ ವೈಟ್ ಕಲರ್ ಒಂದು ಸಾವಂತಿಗೆ ಗಿಡ, ಮತ್ತು ಇದೊಂದು ಮರೂನ್ ಕಲರ್, ಇದು ಸ್ವಲ್ಪ ರೇರ್ ಆಗಿ ಸಿಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಅದೊಂದು ಸಾವಂತಿಗೆ ಗಿಡನ ತೊಗೊಂಡು ಬಂದೆ. ಆ್ಯಂಡ್ ರೀಪಾಟಿಂಗಿಗೆ ಅಂತ ಕರಿಯೋಕ್ಕೆ ಅಂತ ಹೋಗಿದ್ನಲ್ಲ, ಸೊ ಅವರು ಕೂಡ ಬಂದಿದ್ದರು, ರೀಪಾಟಿಂಗ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ರೀಪಾಟಿಂಗ್ ಅಂದರೆ. ನಾನು ಅಂದ್ಕೊಂಡಿದ್ದು ಫುಲ್ ಮಣ್ಣನ್ನ ತೆಗೆದು ಮತ್ತೆ ಅದನ್ನು ಸ್ವಲ್ಪ ನೀಟಾಗಿ ಗಿಡಗಳನ್ನೆಲ್ಲ ಕೆಳಗಡೆ ತನಕನೂ ಅದರದ್ದು ಗೊಬ್ಬರ ಎಲ್ಲ ಹಾಕಿ ಆ ಥರ ರೀಪಾಟಿಂಗ್ ಮಾಡ್ತಾರೆ ಅಂತ. ಬಟ್ ಇವ್ರು ಏನಿಲ್ಲ, ಸುಮ್ಮನೆ ಅದನ್ನ ಮೇಲ್ಗಡೆಯಿಂದ ಹಿಂಗೆ ಕೆದಕ್ಬಿಟ್ಟು ಅದರೊಳಗೇ ಗೊಬ್ಬರನ ತುಂಬಿಬಿಟ್ಟು ನೀರು ಹಾಕಿದ್ದು ಅಷ್ಟೇ. ಇದನ್ನು ನಾನೇ ಮಾಡ್ಕೋಬೋದಾಗಿತ್ತಲ್ಲ ಅಂತ ಅನ್ನಿಸ್ತು ಆಮೇಲೆ. ಬಟ್ ಒಂದು ಸತಿ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಬಿಕಾಸ್ ಅವ್ರು ಮಾಡೋದು ಪ್ರಾಪರ್ ಟೆಕ್ನಿಕಿಂದ ಮಾಡ್ತಾರೆ. ನಾವು ಸುಮ್ಮನೆ ಏನೋ ಮಾಡೋಕ್ಕೆ ಹೋಗ್ಬಿಟ್ಟು ಆ ಗಿಡ ಹಾಳಾಗ್ಬೋದು ನನಗೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ಅವ್ರನ್ನೇ ಕರೆಸಿದ್ದೆ. ಆ್ಯಂಡ್ ನನಗೆ ಇವರೊಂದು ಸ್ವಲ್ಪ ರೀಸ್ನೇಬಲ್ ರೇಟಲ್ಲಿ ಕೊಡ್ತಾರೆ ಅಂತ ಅನ್ನಿಸ್ತು. ಮತ್ತು ನಾನು ಇದೊಂದು ಡೈರಿ ಹೂವು ತೊಗೊಂಬಂದಿದ್ದೆ, ಅದೊಂಥರ ಒಣಗೋಗಿರೋ ಥರ ಆಗೋಗಿತ್ತು. ಪ್ರತಿಯೊಂದು ಪ್ಲಾಂಟ್ಸು ಲೈಕ್ ಯಾವ್ದು ಒಣಗೋಗಿದ್ದು ಪಾರ್ಟ್ ಇತ್ತಲ್ಲ ಅದೆಲ್ಲ ತೆಗ್ದು ಹಾಕಿದ್ರು, ಮತ್ತು ಚೆನ್ನಾಗಿ ರೀಪಾಟಿಂಗ್ ಮಾಡಿಕೊಟ್ರು. ಆ್ಯಂಡ್ ಕೆಲವೊಂದು ಗಿಡಗಳಿಗೆ ಬಂದು ಒಂದು ಸ್ವಲ್ಪ ಹುಳ ಥರ ಬಂದುಬಿಟ್ಟಿತ್ತು. ಸೊ ಅದಕ್ಕೆ ಅಂತ ಅವರು ಸಪ್ರೇಟಾಗಿ ಒಂದು ಔಷಧಿನ ತೊಗೊಂಬಂದಿದ್ರು. ಅದನ್ನು ಮಕ್ಕಳನ್ನ ಒಳಗಡೆ ಕಳಿಸ್ಬಿಟ್ಟು ಆ ಔಷಧಿನ ಹೊಡೆದಿದ್ರು. ಅದಾದಮೇಲೆ ಇವಾಗ ಹುಳ ಏನೂ ಇಲ್ಲ, ವೈಟು ಮತ್ತು ಚಿಕ್ಕದು ಬಟರ್ಫ್ಲೈಸ್ ಥರ ಬರುತ್ತಲ್ಲ ಆ ಥರ ಎಲ್ಲ ಬರುತ್ತೆ. ಅದು ಕಾಮನ್ ಅಂತೆ ಗಿಡಗಳಿಗಾಗೋದು. ಸ್ಪೆಷಲಿ ನಮ್ಮ JP ನಗರ್ ಏರಿಯಾದಲ್ಲಿ ತುಂಬ ಮರಗಳಿದೆಯಲ್ಲ, ಆ ಮರಗಳಿಂದನೇ ಆ ಥರ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸರಿ, ಏನು ಮಾಡೋಕ್ಕಾಗಲ್ಲ. ಮತ್ತು ಇದೊಂದು ಮನಿ ಪ್ಲಾಂಟ್ ಅಂತೂ ಆಲ್ಮೋಸ್ಟ್ ಹೊರಟೋಯ್ತು ಅನ್ನೋ ಲೆವೆಲಿಗಿತ್ತು. ಸೊ ಅದನ್ನೆಲ್ಲ ಫುಲ್ ಕಂಪ್ಲೀಟಾಗಿ ಕಟ್ಟಿಂಗ್ ಮಾಡಿ, ಬಿಕಾಸ್ ಅದಕ್ಕೆ ತುಂಬಾ ಒಂಥರ ಹುಳ ಎಲ್ಲ ಬಂದುಬಿಟ್ಟಿತ್ತು. ಎಲ್ಲ ಕಟ್ಟಿಂಗ್ ಮಾಡಿ ಅದರದ್ದು ಬೇಡದಿರೋದೆಲ್ಲ ತೆಗೆದು ಹಾಕಿದ್ರು, ಚೆನ್ನಾಗಿ ಮಾಡಿಕೊಟ್ರು. ಸೊ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಇನ್ನು ಮುಂದೆ ನೆಕ್ಸ್ಟ್ ರೀಪಾಟಿಂಗ್ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಬರಲ್ಲ ಅಂದರೆ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ಫ್ಯೂಚರಲ್ಲಿ ರೀಪಾಟಿಂಗ್ ಒಂದು 2 months ಆದಮೇಲೆ ಮತ್ತೆ ರೀಪಾಟಿಂಗ್ ಮಾಡಬೇಕಲ್ಲ, ಆವಾಗ ನಾನೇ ನಿಮಗೆ ಶೇರ್ ಮಾಡ್ತೀನಿ ಯಾವ ರೀತಿಯಾಗಿ ಮಾಡಬೇಕು ಅಂತ. ಸೊ ಇದೊಂದು ಔಷಧಿ ತೊಗೊಂಬಂದಿದ್ರು, ಅದು ಹೇಳ್ತಾಯಿದ್ರು ಅದು ಲೈಕ್ ನಮ್ಮ ಹತ್ರ ಮಾತ್ರ ಇರುತ್ತೆ, ಅದನ್ನ ನಾವು ಸೇಲ್ ಮಾಡಲ್ಲ, ಅದು ಸ್ವಲ್ಪ ಸ್ಟ್ರಾಂಗ್ ಔಷಧಿ, ಅದಕ್ಕೆ ಅದನ್ನೆಲ್ಲ ಸೇಲ್ ಮಾಡಲ್ಲ ಅಂತ ಹೇಳ್ತಾಯಿದ್ರು. ಮತ್ತು ಮನೆಯಲ್ಲಿ ನಾವೇ ಏನು ಔಷಧಿ ಪ್ರಿಪೇರ್ ಮಾಡ್ಕೋಬೇಕು ಸುಪ್ರಿಯಾ ಅಂತ ಅಂದರೆ, ನಾವೇನು ಮಾಡ್ಬೋದು ಅಂದರೆ ಈ ನೀಮ್ ಆಯಿಲ್ ಬರುತ್ತೆ ಗೊತ್ತಾ, ಬೇವಿನ ಎಣ್ಣೆ,
ಆ ಎಣ್ಣೆನ ಸ್ಪ್ರೇ ಮಾಡಬೇಕು. ಇಲ್ಲಾಂದರೆ ಸ್ವಲ್ಪ ಸಾಲ್ಟು ಮತ್ತು ಡೆಟಾಲ್ ಇಲ್ಲಾಂದರೆ ಯಾವುದಾದ್ರೂ ಲಿಕ್ವಿಡ್ ವಿಮ್ ಲಿಕ್ವಿಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಹುಳಗಳೆಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಅವ್ರು ನಮಗೆ ಹೇಳಿ ಕಳ್ಸೋದು ಅದು, ಬಟ್ ಅವ್ರು ಮಾಡೋದು ಈ ಸ್ಟ್ರಾಂಗ್ ಔಷಧಿನ ಸ್ಪ್ರೇ ಮಾಡೋದು. ಸೊ ಇಲ್ಲಿ ನೋಡ್ಬೋದು ಎಲ್ಲ ಪ್ಲಾಂಟ್ಸು ಲೈಕ್ ಎಲ್ಲ ಇಂಡೋರ್ ಪ್ಲಾಂಟ್ಸು ಪ್ರತಿಯೊಂದೂ ಒಂದು ಸ್ವಲ್ಪ ಒಣಗೋಗೋ ಥರ ಎಲ್ಲ ಆಗಿತ್ತಲ್ಲ, ಎಲ್ಲದಕ್ಕೂ ಕಾಂಪೋಸ್ಟ್ ಎಲ್ಲ ಹಾಕಿಸಿ ಖಾದ್ ಅಂತ ಬರುತ್ತೆ ಚಿಕ್ಕದು, ಅದನ್ನೆಲ್ಲ ಹಾಕಿಸಿ ಮತ್ತೆ ಎಲ್ಲನೂ ರೀಪಾಟಿಂಗ್ ಮಾಡಿಸಿದಾಯಿತು. ಸೊ ನಮ್ಮ ಮನೇಲಿ ಆ ಪ್ಲಾಂಟ್ಸ್ ಎಲ್ಲ ತೆಗ್ದಾಗಂತೂ ಒಂಥರ ಫುಲ್ ಬಿಕ್ಕೋ ಅನ್ನಿಸ್ತಿತ್ತು ಮನೆ. ಆ್ಯಂಡ್ ಇಷ್ಟೊಂದು ಪ್ಲಾಂಟ್ಸ್ ಇಟ್ಕೊಂಡಿದ್ದೀನ ಅಂತ ನನಗೆ ಆವಾಗಲೇ ಗೊತ್ತಾಗಿದ್ದು ಅವ್ರು ರೀಪಾಟಿಂಗಿಗೆ ಬಂದಾಗ. ನನ್ನ ಮಗ ನೋಡಿ ಎಲ್ಲ ರಂಗೋಲಿ ಎಲ್ಲನೂ ಕೂಡ ಹಾಳು ಮಾಡ್ತಾನೆ. ಆ್ಯಂಡ್ ಹೊರಗಡೆ ಅಂತೂ ಇವಾಗ ನೋಡೋಕ್ಕೆ ಒಂಥರ ಖುಷಿ ಆಗ್ತಿದ್ದೋ, ಅಯ್ಯೋ ಮನೆ ಮುಂದೆ ಇಷ್ಟೊಂದು ಪ್ಲಾಂಟ್ಸ್ ಇದೆಯಲ್ಲಪ್ಪ ಅಂತ. ಆ್ಯಕ್ಚುಲಿ ಇದೆಲ್ಲ ಅವರು ಔಷಧಿ ಹಾಕಿದ್ರಲ್ಲ, ಸೊ ಒಳಗಡೆ ತೊಗೊಂಡು ಹೋಗಬೇಡಿ ಅಂತ ಹೇಳಿದರು. ಒನ್ ಡೇ ಕಂಪ್ಲೀಟಾಗಿ ಪ್ಲಾಂಟ್ಸ್ ಎಲ್ಲ ಇಂಡೋರ್ ಪ್ಲಾಂಟ್ಸ್ ಕೂಡ ಹೊರಗಡೆನೇ ಇತ್ತು, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೂ ನನಗೆ ಪ್ಲಾಂಟ್ಸ್ ರೇಟ್ ಕೂಡ ಕೇಳ್ತಾ ಇದ್ರಿ. ಸೊ ಪ್ಲಾಂಟ್ಸ್ ರೇಟ್ ಬಂದು ಬೀಟಲ್ ಲೀಫ್ ಅಂದರೆ ವಿಳೆದೆಲೆ ಕೇಳ್ತಾ ಇದ್ರಿ, ಅದು ಬಂದು ನಾನು 350 ರುಪೀಸ್ ಏನೋ ಕೊಟ್ಟೆ ಅದು ಕಂಪ್ಲೀಟ್ ಇದಕ್ಕೆ. ಆ್ಯಂಡ್ ಇದೆಲ್ಲಂತೂ PCR ನರ್ಸರಿಯಲ್ಲಿ ತೊಗೊಂಬಂದಿದ್ದು ನಾನು ತುಂಬ ಪ್ಲಾಂಟ್ಸ್ಗಳು. ಆ್ಯಂಡ್ ಕೆಲವೊಂದು ಇವಾಗ ತಂದಲ್ಲ, ಅದು ಬಂದು ಲೈಕ್ ಆ ದಾಸವಾಳದ ಹೂವು ಅವೆಲ್ಲ ಬಂದು 100, 150 ಆ ರೇಂಜಲ್ಲೇ. ರೋಸ್ ಗಿಡ ಕೂಡ ಅಷ್ಟೇ 100 ಆ ರೇಂಜಲ್ಲೇ ತೊಗೊಂಡು ಬಂದಿದ್ದು. ಗೈಸ್ ನಮ್ಮ ಮನೆ ನೋಡಿ ಇವಾಗ ಹೇಗೆ ಕಾಣಿಸ್ತಾ ಇದೆ ವಿದೌಟ್ ಪ್ಲಾಂಟ್ಸ್. ಮನೇಲಿ ಒಂಥರ ಖಾಲಿ ರೀ, ಹೆಂಗನಿಸ್ತದೆ ಮನೆ ಫುಲ್ಲು? ಮನೆ ಒಂಥರ ಫುಲ್ ಖಾಲಿ ಅನಿಸ್ತಿದೆ. ಏನೋ ಒಂಥರ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಿದೀವೇನೋ, ಎಲ್ಲ ಖಾಲಿ ಮಾಡ್ಬಿಟ್ಟಿದೀವಿ ಅನಿಸ್ತಿದೆ ನಿಜವಾಗ್ಲು ಅಲ್ಲ. ನನ್ಗಂತ ಹಂಗೆ ಅನಿಸ್ತೈತೆ. ಮನೆಯೊಳಗೆ ಪ್ಲಾಂಟ್ಸ್ ಇಲ್ಲ ಅಂದ್ರೆ ಲಕ್ಷಣನೇ ಇಲ್ಲ ನಿಜವಾಗ್ಲು. ಪ್ಲಾಂಟ್ಸ್ ಇದ್ರೆ ಒಂಥರ ನಿಮ್ಮ ಮನೆ ಬ್ಯೂಟಿ ಅದೆಲ್ಲ ತುಂಬಾ ಎನ್ಹಾನ್ಸ್ ಮಾಡೋದು. ಅದಿಲ್ಲ ಅಂದ್ರೆ ಒಂಥರ ಗ್ರೀನರಿ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಲಕ್ಷಣನೇ ಅದು ಫುಲ್ ನೋಡಿ. ಮತ್ತೆ ನಾವು ಮಾತಾಡ್ತಾ ಇದ್ದೀವಿ ಒಂಥರ ಎಕೋ ಬಂದಾಗ ಅನಿಸ್ತಾ ಇದೆ. ಆ ಪ್ಲಾಂಟ್ಸ್ ಒಂಥರ ಏನೋ ಮನೆ ತುಂಬಾ ತುಂಬಿಕೊಂಡಿತ್ತು, ಇವಾಗ ಎಕೋ ಬಂದಾಗ ಅನಿಸ್ತಾ ಇದೆ. ಒಂಥರ ಮನೆ ಖಾಲಿ ಮಾಡ್ಬಿಡ್ತಾ ಇದೀವಿ ಅಂತ ಫೀಲ್ ಬರ್ತಾ ಇದೆ. ಓಕೆ, ಇವಾಗ ರೀಪಾಟಿಂಗ್ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಸ್ವಲ್ಪ ಕಾಂಪೋಸ್ಟು ಮತ್ತು ಅವ್ರದ್ದು ಗೊಬ್ಬರ ಏನೇನೋ ಇದೆ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಚೆನ್ನಾಗಿತ್ತು, ಬಟ್ ಹೆಲ್ದಿಯಾಗಿರ್ಬೇಕಲ್ವ, ಅದಕ್ಕೆ ಯಾವುದ್ಯಾವುದೋ ಫಂಗಸ್ ಅದೆಲ್ಲನೂ ಕೂಡ ಆಗ್ತಾಯಿತ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ರೀಪಾಟಿಂಗ್ ಅವಾಗವಾಗ ಮಾಡಬೇಕು. ನಂಗೆ ಗೊತ್ತಿಲ್ಲ ಪ್ರಾಪರಾಗಿ ರೀಪಾಟಿಂಗ್ ಹೇಗೆ ಮಾಡ್ತಾರೆ ಅಂತ. ಸೊ ಇವಾಗ ನೋಡ್ಕೊಂಡಿದ್ದೀನಿ, ನೆಕ್ಸ್ಟ್ ನಾನೇ ಮಾಡ್ಕೊತೀನಿ ರೀಪಾಟಿಂಗ್. ಅದನ್ನ ಸುಮ್ಮನೆ ಏನೆಲ್ಲ ಹಿಂಗೆ ಮಾಡ್ಬಿಟ್ಟು ಮಾಡಬೇಕಿತ್ತು, ಬಟ್ ಪ್ಲಾಂಟ್ಸ್ಗೆಲ್ಲ ಯಾಕೆ ಒಂಥರ ವೈಟ್ ಫಂಗಸ್ ಅದೆಲ್ಲ ಏನಕ್ಕೆ ಬರ್ತಿದೆ ಅಂತ ಹೇಳ್ಬಿಟ್ಟೆ ಕರೆಸಿದ್ದು ಮೇಯ್ನಾಗಿ. ಹಾಗೆ ಇವತ್ತು ಒಂದು 4 ಹೊಸ ಮೆಂಬರ್ಸ್ನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿದ್ದಾವೆ ನೋಡಿ 4 ಹೊಸ ಮೆಂಬರ್ಸ್. ಒಂದು ರೋಸ್, ಮತ್ತು ಇನ್ನೊಂದು ಫುಲ್ಲು ತುಂಬಿದ್ದು ದಾಸವಾಳ ಬರುತ್ತಲ್ಲ ಅದು, ಮತ್ತು ಇದು ಸಾವಂತಿಗೆ ಹೂವುದು 2 ತಂದಿದ್ದೀನಿ. ನಾವು PCR ನರ್ಸರಿಗೆ ಹೋದಾಗಲೇ ಅವ್ರು ನಮಗೆ ಹೇಳಿದರು 3-4 ಮಂತ್ಸ್ ಆದಮೇಲೆ ಮತ್ತೆ ಒಂದು ಸರ್ತಿ ರೀಪಾಟಿಂಗ್ ಮಾಡಬೇಕು ಅಂತ. ಸೊ ರೀಪಾಟಿಂಗ್ ಎಂತಕ್ಕೆ ಮಾಡಬೇಕು ಅಂದರೆ, ನೀವು ರೀಪಾಟಿಂಗ್ ಮಾಡಿಸಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳ್ತೀನಿ. ರೀಪಾಟಿಂಗ್ ಮಾಡಿಸಿಲ್ಲ ಅಂದರೆ ಈ ಥರ ಹುಳಗಳೆಲ್ಲ ಜಾಸ್ತಿ ಅಟ್ಯಾಕ್ ಆಗುತ್ತೆ. ಅದಾದಮೇಲೆ ಪ್ಲಾಂಟ್ಸ್ಗಳು ಬೆಳೆಯೋದಿಲ್ಲ. ನೀವು ಹೂವಿನ ಗಿಡ ಏನಾದರೂ ತಂದಿದ್ರೆ ಅದು ಹೂನೇ ಬಿಡೋದಿಲ್ಲ, ಆ ರೀತಿ ಆಗಿಬಿಡುತ್ತೆ. ಮತ್ತು ಒಂಥರ ಒಣಗೋಗೋ ಥರ ಆ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೂ ಕೂಡ ಒಂದು ಸ್ವಲ್ಪ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಬೇಕು. ಸೊ ಅದರ ಪ್ರೋಟೀನ್ಸ್ ಆ್ಯಂಡ್ ವಿಟಮಿನ್ಸ್ ಬಂದು ನಮಗೆ ಈ ಕಂಪೋಸ್ಟ್ ಎಲ್ಲ ಇರುತ್ತಲ್ಲ, ಸೊ ಅದರಲ್ಲೇ ಸಿಗೋದು. ಸೊ ಅದಕ್ಕೇ ಆ ಕಂಪೋಸ್ಟ್ ಎಲ್ಲ ಹಾಕೋಕ್ಕೆ ಅವ್ರನ್ನ ಕರೆಸಿ ಮಾಡಿಸಿದ್ದು. ಇಲ್ಲ ನೀವೇ ತೊಗೊಂಬಂದು ಹಾಕ್ತೀನಿ ಅಂದ್ರೂ ಓಕೆನೇ, ನಿಮಗೆ ಆನ್ಲೈನ್ ಕೂಡ ಸಿಗುತ್ತೆ, ನೀವು ಬೇಕಾದರೆ ಆನ್ಲೈನ್ ಕೂಡ ಚೆಕ್ ಮಾಡ್ಬೋದು. ಆ್ಯಂಡ್ ಈ ಒಂದು ಎರೆಕಾ ಪ್ಲ್ಯಾಂಟಲ್ಲಿ ಅಂತೂ ಹೇಳ್ತಾ ಇದ್ರು ಒಳಗಡೆ ಡೀಪ್ ತನಕನೂ ಅದರದ್ದು ಅಂದರೆ ಹುಳಗಳು ಹೋಗಿದೆ. ಸೊ ಅದು ಸರ್ವೈವ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಕ್ಲೀನ್ ಮಾಡಿಕೊಡ್ತೀವಿ ಅಂತ ಮಾಡಿಕೊಟ್ರು. ಬಟ್ ಇವಾಗ ಅಷ್ಟು ಉದ್ದ ಇದ್ದಿದ್ದು ಅರೆಕಾ ಪ್ಲ್ಯಾಂಟು ಕುಳ್ಳು ಆಗಿಬಿಟ್ಟಿದೆ. ಎಲ್ಲ ಅದ್ರದ್ದು ಎಕ್ಸ್ಟ್ರಾ ಮತ್ತು ಒಣಗೋಗಿರೋದು ಅದೆಲ್ಲ ಕಟ್ ಮಾಡಿ ಹಾಕಿದ್ರು, ಹಾಳಾಗಿರೋದೆಲ್ಲ ಕಟ್ ಮಾಡಿ ಹಾಕಿದ್ರಲ್ಲ. ಸೊ ನೋಡೋಣ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಮತ್ತು ಹೇಳ್ತಾಯಿದ್ರು ಈ ರೀತಿ ಕಟ್ಟಿಡಿ ಇದನ್ನು ಅಂತ ಹೇಳ್ತಾಯಿದ್ರು. ಸರಿ ಕಟ್ಟೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಆ್ಯಂಡ್ ನೋಡ್ಬೋದು ಅಲ್ಲಿ ವೈಟ್ ಕಾಣಿಸ್ತಾ ಇದ್ದಿಲ್ಲ, ಅದೇ ಹುಳಗಳು, ಚಿಕ್ಕ ಹುಳಗಳು. ಗೊತ್ತಾಗಲ್ಲ ನಮಗೆ, ಅದು ಒಂದು ಸತಿ ಬಂದು ಸೇರಿಕೊಂಡ್ರೆ ತುಂಬ ಹಿಂಸೆ ಕೊಡುತ್ತೆ. ಮತ್ತು ನನ್ನ ಫಿಡಲ್ ಪ್ಲಾಂಟ್ಸ್, ಟಚ್ ವುಡ್, ನನ್ನ ಫಿಡಲ್ ಪ್ಲಾಂಟ್ಸ್ ಮಾತ್ರ ತುಂಬ ಆರೋಗ್ಯವಾಗಿ ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಂಡ್ ತುಂಬ ಪ್ಲಾಂಟ್ಸ್ಗಳು ಚೆನ್ನಾಗಿದ್ದಾವೆ, ಕೆಲವೊಂದಕ್ಕೆ ತುಂಬ ಹುಳಗಳು ಬಂದಿದೆ ಅಂತ ಹೇಳ್ತಾಯಿದ್ರು ಅಷ್ಟೇ. ಸೊ ಮತ್ತು ಇದು ನೀವು ಇಂಡೋರ್ ಪ್ಲಾಂಟ್ಸ್ಗೆ ಯಾವಾಗೆಲ್ಲ ನೀರು ಹಾಕ್ತೀರಾ ಅಂತ ಕೇಳ್ತಾ ಇದ್ರಿ. ಸೊ ಇಂಡೋರ್ ಪ್ಲಾಂಟ್ಸಲ್ಲಿ ಮೇಲ್ಗಡೆ ಮಾಯ್ಸ್ಟ್ ನೋಡಬೇಕು. ತುಂಬ ಒದ್ದೆ ಇದ್ದರೆ ನೀರು ಹಾಕಕ್ಕೆ ಹೋಗ್ಬಿಡಿ. ಒಂದು ಸ್ವಲ್ಪ ಒಣಗೋಗಿರೋ ಥರ ಆಗ್ತಾಯಿದೆ ಅಂದಾಗ ಅವಾಗ ಬೇಕಾದರೆ ನೀರು ಹಾಕಬೇಕು. ಸೊ ಇವಾಗ ಸೆಕೆಗಾಲ ಇರೋದ್ರಿಂದ ಎವ್ರಿ
3 ಡೇಸಿಗೆ ಒಂದ್ಸತಿ ನೀರು ಹಾಕಿದ್ರು ಓಕೆ, ಅಥವಾ 2 ಡೇಸಿಗೆ ಒಂದ್ಸತಿ ನೀರು ಹಾಕಿದ್ರೆ ಇನ್ನೂ ಒಳ್ಳೆಯದೇನೆ. ನೋಡ್ಕೋಬೇಕು ಅಷ್ಟೇ. ಅದು ತುಂಬ ಬಿಸಿಲು ಬೀಳುವಂಥ ಜಾಗ ಇದ್ದರೆ ತುಂಬ ಬೇಗನೆ ಒಣಗೋಗುತ್ತೆ, ಅಥವಾ ತುಂಬ ಕಾರ್ನರ್ ಪ್ಲೇಸಲ್ಲಿದೆ ಅಂತಂದರೆ ಏನಾಗಲ್ಲ, ಅವಾಗ 3 ಡೇಸ್ ಹಾಕ್ಬೋದು. ಯಾವ ಥರ ಆಗಿದೆ? ಹೆಂಗಿದೆ? ಖಾಲಿ ಖಾಲಿ ಇದೆಯಾ? ಪ್ಲಾಂಟ್ಸ್ ಎಲ್ಲ ಕೊಟ್ಟು ಕಳಿಸ್ತಾ ಇದೀವಿ ಮಗನೆ. ಪ್ಲಾಂಟ್ಸ್ ಎಲ್ಲ ಏನು ಚೆನ್ನಾಗಿಲ್ಲ, ಏನೆಲ್ಲ ಬೇಡ ಬಿಡು. ಬೇಡ ಬಿಡಮ್ಮ, ಅವ್ರಿಗೆ ಹೇಳಿದೀನಿ ಎಲ್ಲ ತಗೊಂಡೋಗಿ. ಪ್ಲಾಂಟ್ಸ್ ಇಲ್ದಂತೆನೆ ನೋಡು, ಚೆನ್ನಾಗಿಲ್ವಾ ಮನೆ? ಏಕೆ? ಚೆನ್ನಾಗಿರುತ್ತೆ. ಹೌದಾ? ಅಪ್ಪ ಹೇಳ್ತು ಚೆನ್ನಾಗಿಲ್ಲ ಅಂತ ರೀ ಅಲ್ವಾ? ಚೆನ್ನಾಗಿರುತ್ತೆ. ಅದನ್ನ ನೀವು ಫ್ಲವರ್ಸ್ ಇಟ್ಕೋಬಹುದು, ಪ್ಲಾಂಟ್ಸ್ ಯಾಕೆ? ಅದಕ್ಕೆ ಪ್ಲಾಂಟ್ಸ್ ಕೊಟ್ಬಿಡ್ತೀನಿ ಬಿಡು. ನೋಡು ಇವಾಗ ನೋಡು, ಪ್ಲಾಂಟ್ಸ್ ಇಲ್ಲ ಇಲ್ಲೆಲ್ಲ. ಹೆಂಗೆ ಖಾಲಿ ಖಾಲಿಯಾಗಿ ಚೆನ್ನಾಗಿ ಕಾಣಿಸುತ್ತಲ್ವಾ? ಇಲ್ಲ, ಓಪನ್ ಆಗಿ. ನಮ್ಗೆ ಇಷ್ಟ ಇಲ್ಲ ಇದು. ನಿನ್ಗೇನು ಇಷ್ಟ? ಅಮ್ಮ ಟುಡೇ ಹಾಲಿಡೇ. ಟುಡೇ ಹಾಲಿಡೇ ಇಲ್ಲ. ಹೌದು ಮ್ಯಾಮ್, ಹೇಳಿ. ನೀವೇ कर लेती हूँ भैया, चलेगा? नहीं, वो दवाई डालो तो थोड़ा सा क्लीन कर देना तो ज़्यादा गंदा हो जाएगा. हाँ? ಸೊ ಗೈಸ್, ಇವಾಗ ಬಂದು ನಾನು 1 ಪಾಟ್ ಬಿಸಿಬೇಳೆ ಬಾತ್ನ ಮಾಡ್ಕೊತಾ ಇದ್ದೀನಿ. ಸೊ 1 ಪಾಟ್ ಎಂತಕ್ಕಪ್ಪ ಅಂದರೆ ಟೈಮ್ ಇರಲಿಲ್ಲ, ಲೇಟ್ ಆಗ್ತಿತ್ತು. ಆ್ಯಂಡ್ ನಾನು ಆಲ್ರೆಡಿ ಬಿಸಿಬೇಳೆ ಬಾತ್ ಪೌಡರ್ನ ಮಾಡಿ ಇಟ್ಕೊಂಡಿದ್ದೀನಿ. ಸೊ 1 ಪಾಟೇ ಮಾಡಿಬಿಡೋಣ, ಚೆನ್ನಾಗಿರುತ್ತೆ ಅಂತ ಹಾಗೆ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾವು ಹೇಗೆ ಮಾಡ್ತೀವಿ ಅಂದರೆ ತರಕಾರಿ ಅನ್ನ ಎಲ್ಲ ಸಪ್ರೇಟಾಗಿ ಬೇಯಿಸ್ಕೊಂಡು ಮತ್ತೆ ಒಗ್ಗರಣೆಗೆ ಹಾಕ್ತೀವಿ. ಬಟ್ ಇವತ್ತು 1 ಪಾಟಲ್ಲೇ ಇದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತು ಇನ್ನೊಂದು ಏನು ಮಸ್ತಪ್ಪ ಅಂದರೆ ಮನೇಲೇ ಮಾಡಿರುವಂಥ ಬಿಸಿಬೇಳೆ ಬಾತ್ ಪೌಡರ್. ಸೊ ಅದ್ರದ್ದು ರೆಸಿಪಿ ನಾನು ತೋರಿಸ್ಬೇಕಿತ್ತು, ಬಟ್ ನಾನು ಲಾಸ್ಟ್ ಟೈಮ್ ಸುಮ್ಮನೆ ಟ್ರಯಲ್ಗೆ ಅಂತ ಮಾಡಿದ್ದು, ತುಂಬಾ ಚೆನ್ನಾಗಾಗಿತ್ತು. ಸೊ ಹಾಗೆ ಹೇಳ್ತೀನಿ, ಏನಾದರೂ ನಿಮಗೆ ಅದರದ್ದು ಡೀಟೇಲ್ ರೆಸಿಪಿ ಬೇಕು ಬಿಸಿಬೇಳೆ ಬಾತ್ ಪೌಡರ್ದು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಬಟ್ ಅದ್ರದ್ದು ಪೌಡರ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನಿಮ್ಗೆ ಹೇಳ್ತೀನಿ. ಸೊ ಏನಪ್ಪ ಅಂದರೆ ಕೊತ್ತಂಬರಿ ಬೀಜ ಇರುತ್ತಲ್ಲ, ಕೊತ್ತಂಬರಿ ಬೀಜ, ಕಡಲೆಬೇಳೆ, ಬಿಳಿ ಎಳ್ಳು, ಉದ್ದಿನ ಬೇಳೆ, ಬ್ಯಾಡಿಗೆ ಮೆಣಸಿನ್ಕಾಯಿ, ಜೀರಿಗೆ, ಪೆಪ್ಪರ್, ಆಮೇಲೆ ಏಲಕ್ಕಿ, ಚಕ್ಕೆ, ಲವಂಗ, ಗಸಗಸೆ, ಮೆಂತ್ಯ ಕಾಳು, ಆಮೇಲೆ ಕರಿಬೇವಿನ ಸೊಪ್ಪು, ಮತ್ತು ಹಿಂಗೊಂದು ಸ್ವಲ್ಪ, ಮತ್ತು ಕೊಬ್ಬರಿ. ಇದಿಷ್ಟು ಬೇಕಾಗುತ್ತೆ ನಮಗೆ ಬಿಸಿಬೇಳೆ ಬಾತ್ ಪೌಡರ್ ಮಾಡ್ಕೊಳ್ಳೋದಕ್ಕೆ. ಸೊ ಹೇಗೆ ಮಾಡೋದಪ್ಪ ಅಂದರೆ ಫಸ್ಟ್ ಇದೆಲ್ಲ ರೆಡಿ ಮಾಡ್ಕೊಳ್ಳಿ, ಇದೆಲ್ಲ ಸ್ಪೈಸಸ್ ಎಲ್ಲ. ಅದಾದಮೇಲೆ ಕೊತ್ತಂಬರಿ ಬೀಜ, ಜೀರಿಗೆ, ಮೆಂತ್ಯ ಕಾಳು, ಮತ್ತು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದನ್ನೆಲ್ಲನೂ ಸ್ವಲ್ಪ ರೋಸ್ಟ್ ಮಾಡಬೇಕು, ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ಘಮ ಘಮ ಮತ್ತು ಲೈಟಾಗಿ ಬ್ರೌನು ಘಮ ಘಮ ಎಲ್ಲ ಆಗಕ್ಕೆ ಸ್ಟಾರ್ಟ್ ಮಾಡಿದಾಗ ಸಾಕು, ಅಷ್ಟು ರೋಸ್ಟ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಗಸಗಸೆ ಮತ್ತು ಬಿಳಿ ಎಳ್ಳು ಏನು ತೊಗೊಂಡಿರ್ತೀವಲ್ಲ ಅದು, ಕರಿಬೇವಿನ ಸೊಪ್ಪು, ಇದನ್ನು ಕೂಡ ಒಂದು ಸ್ವಲ್ಪ ಕ್ರಿಸ್ಪ್ ಥರ, ಕರಿಬೇವಿನ ಸೊಪ್ಪು ಕ್ರಿಸ್ಪ್ ಆಗೋ ಥರ ರೋಸ್ಟ್ ಮಾಡಿಬಿಟ್ಟು, ಡ್ರೈ ರೋಸ್ಟ್ ಮಾಡಿಬಿಟ್ಟು ಅದನ್ನು ತೆಗೆದಿಟ್ಕೊಳ್ಳಿ. ಆ್ಯಂಡ್ ಅದೇ ಪ್ಯಾನಲ್ಲೇ ಮತ್ತು ಏಲಕ್ಕಿ, ಚಕ್ಕೆ, ಲವಂಗ, ಆಮೇಲೆ ಬ್ಲ್ಯಾಕ್ ಪೆಪ್ಪರ್, ಇದನ್ನು ಚೆನ್ನಾಗಿ ಇದನ್ನು ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಬಿಟ್ಟು ಅದನ್ನು ಕೂಡ ಸೈಡಲ್ಲಿ ತೆಗೆದಿಟ್ಕೊಳ್ಳಿ. ಆ್ಯಂಡ್ ಲಾಸ್ಟಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಖಾರ ಬೇಕು ಅಂದರೆ 1-2 ಗುಂಟೂರು ಮೆಣಸಿನ್ಕಾಯಿನೂ ಕೂಡ ಹಾಕೊಳ್ಳಿ. ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಬಿಟ್ಟು, ಆ್ಯಂಡ್ ಅದ್ರ ಜೊತೆಗೇ ಇಲ್ಲಾಂದರೆ ಸಪ್ರೇಟಾಗೇ ಕೊಬ್ಬರಿನ ಕೂಡ ಒಂದು ಸ್ವಲ್ಪ ಲೈಟ್ ಬ್ರೌನ್ ಆಗೋ ಥರ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಮತ್ತು ಇದನ್ನೆಲ್ಲನೂ ಸೇರಿಸಿ ಪೌಡರ್ ಮಾಡ್ಕೊಳ್ಳಿ. ಅಷ್ಟೇ ಗೈಸ್, ನಿಮ್ಮ ಬಿಸಿಬೇಳೆ ಬಾತ್ ಪೌಡರ್ ರೆಡಿ ಆಗುತ್ತೆ. ಮನೆಯಲ್ಲೇ ಹೆಲ್ದಿಯಾಗಿ ಸಖತ್ತಾಗಿ ಮಾಡ್ಕೋಬೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಥರದ ಟೇಸ್ಟಿಂಗ್ ಪೌಡರ್ ಏನು ಬಳಸ್ತೈತೆ ಆರಾಮಾಗಿ ಮಾಡ್ಕೋಬೋದು. ಸೊ ಅದನ್ನೇ ಇವಾಗ ನಾನು ಹಾಕ್ಕೊತಾ ಇದ್ದೀನಿ. ಅದೇನು 1.5-2 ಸ್ಪೂನ್ ಹಾಕೊಂಡ್ರೂ ಬೇಜಾನ್ ಆಗುತ್ತೆ, ದೊಡ್ಡ ಸ್ಪೂನಲ್ಲಿ ಸಖತ್ತಾಗಿರುತ್ತೆ ಟೇಸ್ಟ್. 1 ಪಾಟ್ ಬಿಸಿಬೇಳೆ ಬಾತ್ ಆರಾಮಾಗಿ ಮಾಡ್ಕೋಬೋದು. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಆ್ಯಂಡ್ ಡೀಟೇಲ್ ರೆಸಿಪಿ ಏನಾದರೂ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಫಸ್ಟ್ ಹೆಂಗಪ್ಪ ಮಾಡೋದು ಏನಪ್ಪ ಮಾಡೋದು ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ಅವತ್ತು ನನಗೆ ಬಿಸಿಬೇಳೆ ಬಾತ್ ಪೌಡರ್ ಸಿಕ್ಕಿರಲಿಲ್ಲ ಆ್ಯಂಡ್ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೆ. ಸೊ ಅವತ್ತು ಮಾಡಿದ್ದು ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾವು ಬಂದು ಮನೇಲೇ ಬಿರಿಯಾನಿ ಪೌಡರ್ ಅದೆಲ್ಲನೂ ಕೂಡ ಮಾಡಿದ್ದೀವಿ ನಾನು ಮಮ್ಮಿ. ತುಂಬಾ ಚೆನ್ನಾಗಾಗುತ್ತೆ ಗೈಸ್. ಆ್ಯಕ್ಚುಲಿ ನಾವು ಅಂಗಡಿಯಿಂದ ತೊಗೊಂಬರೋ ಪೌಡರ್ಸ್ಗಿಂತ ಮನೇಲೇ ಮಾಡೋ ಪೌಡರ್ ಇನ್ನೂ ಟೇಸ್ಟ್ ಜಾಸ್ತಿನೇ ಇರುತ್ತೆ. ಸೊ ಇನ್ಮೇಲೆ ನಾನು ಹಾಗೆ ಅಂದ್ಕೊಂಡಿದ್ದೀನಿ, ಎಲ್ಲ ಈ ಥರ ಮಾಡಿ ಗ್ಲಾಸ್ ಜಾರ್ಸಲ್ಲಿ ಇಟ್ಕೊಂಬಿಡೋಣ. ಅಟ್ಲೀಸ್ಟ್ 1 ಮಂತಿಗೆ ಮಾಡ್ಕೊಂಡ್ರೂ ಸಾಕಲ್ವಾ, ಮಂತ್ಲಿ ಒಂದು ಸತಿ ಮಾಡ್ಕೋಬೋದು ಅಂತ. ಆ್ಯಂಡ್ ಇವಾಗ ಸ್ವಲ್ಪ ಅಕ್ಕಿ ಮತ್ತು ತೊಗರಿಬೇಳೆ ಇದೆರಡನ್ನೇ ಹಾಕಿ ಮಾಡ್ತಾ ಇರೋದು. ಇದೆರಡನ್ನೂ ಸ್ವಲ್ಪ ಅಂದರೆ ಅಕ್ಕಿ ಒಂದು ಗ್ಲಾಸ್ ಆದರೆ ತೊಗರಿಬೇಳೆ ಒಂದು ಅರ್ಧ ಗ್ಲಾಸ್, ಆ ಥರ ಕ್ವಾಂಟಿಟಿನಲ್ಲಿ ನಾನು ತೊಗೊತೀನಿ.
ತಗೊಂಡು ಮಾಡ್ಕೋತಾ ಇದ್ವಿ. ನನಗೆ, ಪುನೀತ್ಗೆ ಹಾಗೂ ಲಕ್ಷಿತ್ಗೆ ನಮ್ಮ 3 ಜನಕ್ಕೆ ಎಷ್ಟು ಸಾಕಾಗುತ್ತೆ. ಬೆಜ್ಜಾನ್ ಇನ್ಫ್ಯಾಕ್ಟ್ ತರಕಾರಿ ಎಲ್ಲ ಇರುತ್ತಲ್ಲ, ಸಿಕ್ಕಾಪಟ್ಟೆನೇ ಆಗಿಬಿಡುತ್ತೆ. 2 ಟೈಮ್ ತಿನ್ಬೋದು ಅಷ್ಟಾಗ್ಬಿಡುತ್ತೆ. ಸೊ ಇಷ್ಟೇ ಗೈಸ್, ಇವತ್ತು ಈ ಒಂದು ರೆಸಿಪಿನ ಕೂಡ ಮಾಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಡೆಫಿನೆಟ್ಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಮಕ್ಕಳು ತರಕಾರಿ ಸಪ್ರೇಟಾಗಿ ತಿನ್ನಲ್ಲ ಆ ಥರ, ಮತ್ತು ಮನೇಲಿ ದೊಡ್ಡವರು ಕೂಡ ತರಕಾರಿ ಸಪ್ರೇಟಾಗಿ ತಿನ್ನಲ್ಲ, ಆ ಥರ ಎಲ್ಲ ಮಾಡ್ತಾರೆ. ಬಟ್ ಪುನೀತ್ ತಿಂತಾರೆ, ಬಟ್ ಕೆಲವೊಬ್ರು ಇರ್ತಾರಲ್ವ ತರಕಾರಿ ತಿನ್ನಲ್ಲ ಆ ಥರ ಎಲ್ಲ. ಸೊ ಅವ್ರಿಗೆಲ್ಲ ಇದನ್ನು ಆರಾಮಾಗಿ ಮಾಡಿಕೊಡ್ಬೋದು. ಇದ್ರ ಜೊತೆಗೆ ನಂಚ್ಕೊಳ್ಳೋಕ್ಕೆ ಈ ಥರ ಹಪ್ಳ, ಇಲ್ಲಾಂದರೆ ಚಿಕ್ಕದು ಅಕ್ಕಿ ಹಪ್ಳ ಮಾಡ್ಕೋತೀವಲ್ಲ ಮನೇಲಿ, ಅದಿದ್ರೇ ಸಾಕು ಬೆಜ್ಜಾನ್. ಇಲ್ಲಾಂದರೆ ಆ್ಯಸ್ ಯೂಶ್ವಲ್ ಬಿಸಿಬೇಳೆ ಬಾತ್ಗೆ ಬೂಂದಿ ಖಾರ ಇದ್ದರೆ ಸಿಕ್ಕಾಪಟ್ಟೆ ಮಸ್ತಾಗಿರುತ್ತೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಎಸ್, ಇವಾಗ ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನೆನ್ನೆ ಆದಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ಬೆಳಗ್ಗೆ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ನೋಡಿ, ಎಲ್ಲನೂ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಗೈಸ್, ನಾಳೆ ಲಕ್ಷಿತದ್ದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ. ಆ್ಯಂಡ್ ಅವನ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ ಅವನಿಗೆ ಇರುವಂಥ ಒಂದು ಥೀಮ್ ಬಂದುಬಿಟ್ಟು ಸ್ಟೇಷ್ನರಿ. ಸೊ LKG ಸ್ಟೂಡೆಂಟ್ಸ್ಗೆ ಸ್ಟೇಷ್ನರಿ ಥೀಮಲ್ಲಿ ರೆಡಿಯಾಗಿ ಬರಬೇಕು ಅಂತಾಯಿತು. ಮತ್ತು ಅಲ್ಲಿ ಅವರು ಸ್ಟ್ರಿಕ್ಟಾಗಿ ಬರೆದಿದ್ರು ದಟ್ ನೀವು ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ಏನಾದರೂ ಒಂದು ಮಾಡಿ ಕಳಿಸ್ಬೇಕು. ರಾದರ್ ದೆನ್ ಲೈಕ್ ಇವಾಗ ಹೋಗ್ಬಿಟ್ಟು ನಾವು ರೆಂಟ್ ಔಟ್ ಮಾಡ್ತೀವಲ್ಲ ಕಾಸ್ಟ್ಯೂಮ್ಸ್ ಎಲ್ಲ, ಆ ಥರ ರೆಂಟ್ ಔಟ್ ಮಾಡಿಬಿಡಿ, ಏನಾದರೂ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿಬಿಟ್ಟು ಮಾಡಿ ಅಂತ. ಸೊ ಈ ಸತಿ ನಾನು ಲಕ್ಷಿತ್ನ ಕಲರ್ ಪ್ಯಾಲೆಟಾಗಿ ಮಾಡ್ತಾಯಿದ್ದೀನಿ. ಸೊ ನನಗೆ ಫಸ್ಟ್ ಐಡಿಯಾ ಬಂದಿದ್ದು ಸೀರಿಯಸ್ಲಿ ಹೇಳಬೇಕು ಅಂದರೆ ಪೆನ್ಸಿಲ್ ಮಾಡೋಣ ಅಂತ ಅವನ್ನ. ಬಟ್ ಪೆನ್ಸಿಲ್ ಮಾಡೋದಕ್ಕಿಂತ ನನಗೆ ಆಮೇಲೆ ಅನಿಸ್ತು ಕಲರ್ ಪ್ಯಾಲೆಟ್ ಒಂಥರ ಚೆನ್ನಾಗಿರುತ್ತೆ, ಕಲರ್ಫುಲ್. ಲೈಕ್ ನಮ್ಮ ಲೈಫ್ ಎಷ್ಟು ಕಲರ್ಫುಲ್ ಆಗಿರುತ್ತೋ ಅಷ್ಟು ಅದರಲ್ಲಿ ಒಂಥರ ತುಂಬಾ ಸಖತ್ತಾಗಿರುತ್ತಲ್ವ. ಸೊ ಅದಕ್ಕೆ ಅವನ್ನ ಕಲರ್ ಪ್ಯಾಲೆಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಮಾಡೋದಕ್ಕೆ ಒಂದಷ್ಟು ಐಟಮ್ಸ್ ಎಲ್ಲ ತಂದಿಟ್ಟಿದ್ದೀನಿ, ನೋಡ್ಬೋದು. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನಾಳೆ ಕಾಂಪಿಟೇಷನ್ ಇದೆ. ಆ್ಯಂಡ್ ಇವಾಗ ಮಧ್ಯರಾತ್ರಿ ಕೂತ್ಕೊಂಡು ನಾನು ಇದನ್ನು ರೆಡಿ ಮಾಡ್ತಾಯಿದ್ದೀನಿ. ಬಿಕಾಸ್ ಬೆಳಗ್ಗೆಯಿಂದನೂ ಸಿಕ್ಕಾಪಟ್ಟೆ ಕೆಲಸ, ನನ್ನ ಫೇಸಲ್ಲಿ ಆ ಟೈರ್ಡ್ನೆಸ್ನ ನೋಡ್ಬೋದು ನೀವು. ಸ್ವಲ್ಪ ಹೊರಗಡೆ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಇದನ್ನ ಮಾಡ್ತಾ ಇರೋದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ, ಸ್ಟಾರ್ಟ್ ಮಾಡೋಣ ಕೆಲಸನ. ಸೊ ಹೇಗೆ ಮಾಡ್ತೀನಿ, ಹೇಗೆ ಏನು ಎತ್ತ ಅಂತ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನ್ನ ತಲೆಯಲ್ಲಿ ಒಂದಿದೆ ಐಡಿಯಾ, ಈ ರೀತಿಯೇ ಮಾಡಬೇಕು ಅಂತ. ಸೊ ಆ ರೀತಿಯೇ ಎಕ್ಸಿಕ್ಯೂಟ್ ಆದರೆ ಕಂಪ್ಲೀಟಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಅವ್ನಿಗೆ ಲೈಕ್ ನಂಗೆ ಫಸ್ಟಿಂದನೇ ಇತ್ತಲ್ವ ಅವ್ನಿಗೆ ಕಲರ್ ಪ್ಯಾಲೆಟೇ ಮಾಡಬೇಕು ಅಂತ ಎಲ್ಲ. ಸೊ ಕಲರ್ ಪ್ಯಾಲೆಟ್ ಬಗ್ಗೆನೇ ಅವ್ನಿಗೆ ಅದ್ರದ್ದು ಸ್ಪೀಚ್ ಕೂಡ ಇದೆ. ಅಂದರೆ ಕಾಂಪಿಟೇಷನ್ ಇರೋದ್ರಿಂದ ಇದು LKG ಸ್ಟೂಡೆಂಟ್ಸ್ 5 to 6 ಲೈನ್ಸ್ ಹೇಳಬೇಕು ಅದ್ರ ಬಗ್ಗೆ. ಸೊ ಅದಕ್ಕೇ ಅವನಿಗೆ ನನ್ನಿಂದ ಎಷ್ಟಾಗೋದು ಮತ್ತು ಅವನಿಂದ ಅದನ್ನು ಕಲಿಯೋಕ್ಕೆ, ಹಾಗೂ ಅವ್ನು ಸುಮ್ಮನೆ ಬೈಹಾರ್ಟ್ ಮಾಡಬೇಕು ಅಂತ ನನಗೆ ಇಷ್ಟ ಇರಲಿಲ್ಲ. ಅವನದನ್ನ ಅರ್ಥ ಮಾಡ್ಕೋಬೇಕು, ಅದನ್ನ ಹಾಗೆ ಹೇಳಬೇಕು ಅಂತ. ಸೊ ಒಂದೇ ಟೈಮ್ ನಾನು ಅವನಿಗೆ ಅದನ್ನ ಹೇಳಿದ್ದು. ಆ್ಯಂಡ್ ಸೆಕೆಂಡ್ ಟೈಮ್ ಅವನೇ ಅದನ್ನ ರಿವರ್ಸ್ ಹೇಳಿದೆ. ಬಿಕಾಸ್ ಅವ್ನಿಗೆ ಅದು ನೀಟಾಗಿ ಹೋಗ್ಬಿಡ್ತು, ಅಲ್ಲಿ ಸ್ಟೋರ್ ಆಯಿತು. ನನಗೆ ತುಂಬ ಈ ಥರ ಏನೋ ಹೇಳ್ತಾರಲ್ಲ ಡ್ರಮ್ಯಾಟಿಕ್, ಒಂಥರ ಯೂನೀಕ್ ಇಂಗ್ಲೀಷ್ ವರ್ಡ್ಸ್ನ ಯೂಸ್ ಮಾಡಿದಂತೆ ತುಂಬ ಸಿಂಪಲ್ ಬೇಸಿಕ್ ಇಂಗ್ಲೀಷಲ್ಲಿ ಅವನಿಗೆ ಹೇಳಿದೆ. ಅವ್ನಿಗೆ ಅದು ಅರ್ಥ ಆಯಿತು, ಅದನ್ನ ಅಡ್ಯಾಪ್ಟ್ ಕೂಡ ಬೇಗ ಮಾಡ್ಕೊಂಡ. ಸೊ ಅದನ್ನು ಕೂಡ ನಾನು ಬೆಳಗ್ಗೆಗೆ ಆದರೆ ಟೈಮ್ ಏನಾದರೂ ಆದರೆ ಅವನ ಹತ್ರ ಹೇಳಿಸ್ತೀನಿ. ಅವನು ಎಷ್ಟು ಕ್ಯೂಟಾಗಿ ಹೇಳ್ತಾನೆ, ಐ ಆಮ್ ಅ ಕಲರ್ ಪ್ಯಾಲೆಟ್ ಅಂತೆಲ್ಲ ತುಂಬ ಚೆನ್ನಾಗಿ ಹೇಳ್ತಾನೆ. ಸೊ ಬನ್ನಿ ಇವಾಗ ಫಸ್ಟು ಎಲ್ಲ ರೆಡಿ ಮಾಡೋಣ, ಅದಾದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈ ಥರ ಕ್ರಾಫ್ಟ್ ಇದೆಲ್ಲ ನಾನು ನನ್ನ ಸ್ಕೂಲ್ ಡೇಸಲ್ಲಿ ಮಾಡಿದ್ದು, ಅದಾದಮೇಲೆ ಇವಾಗಲೇ ಮಾಡ್ತಾ ಇರೋದು. ಒಂಥರ ಚೆನ್ನಾಗಿ ಅನ್ನಿಸ್ತಿದೆ, ಖುಷಿ ಆಗ್ತಿದೆ. ಅದೊಂದು ಹೇಳ್ತಾರಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ರೆ ಲೈಕ್ ನಾವು ಕೂಡ ಅವ್ರ ಜೊತೆ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಅಂದರೆ ನಾವು ಆ ಒಂದು ಸ್ಕೂಲ್ ಟೈಮ್ನ ಮತ್ತೆ ಎಂಜಾಯ್ ಮಾಡ್ತಿದ್ದು, ಆ ಫ್ರೆಂಡ್ಸ್ ಅದೆಲ್ಲ ಅಲ್ಲದಂತೆ ಮಿಕ್ಕಿದ ತುಂಬಾ ಲೈಕ್ ನಾವು ಕೂಡ ಅವ್ರ ಜೊತೆ ಕೂತ್ಕೊಂಡು ಓದ್ತೀವಿ. ಸೊ ಗೈಸ್, ಇವಾಗ ನಾನು ನಿಮ್ಮೆಲ್ಲರ ಜೊತೆ ಕಲರ್ ಪ್ಯಾಲೆಟ್ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ಒಂದು ಕಾರ್ಡ್ಬೋರ್ಡ್ ಶೀಟ್ಗೆ ಈ ಥರ ವೈಟ್ ಕಲರ್ ಶೀಟ್ನ ಅಂಟಿಸ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಲೈಕ್ ಸ್ಟೇಷ್ನರಿ ಐಟಮ್ಸಲ್ಲಿ ಏನೇನು ಮಾಡ್ಬೋದು ಅಂತ. ಸೊ ಕಲರ್ ಬಾಕ್ಸ್ ಕೂಡ ಇತ್ತು. ಕಲರ್ ಬಾಕ್ಸ್ ನನಗೆ ಅಷ್ಟು ಮಾಡೋಷ್ಟು ಟೈಮ್ ಇರಲಿಲ್ಲ, ಬಿಕಾಸ್ ನಾವು ನೆಕ್ಸ್ಟ್ ಡೇನೇ ಬೇರೆ ಎಲ್ಲ ಹೊರಗಡೆ ಹೋಗ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ಕಲರ್ ಪ್ಯಾಲೆಟೇ ಮಾಡಿಬಿಡೋಣ, ಒಂದು ಸ್ವಲ್ಪ ಈಸಿ ಕೂಡ ಆಗುತ್ತೆ ಆ್ಯಂಡ್ ಚೆನ್ನಾಗೂ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಸಿಂಪಲಾಗಿ ಮಾಡಿದ್ದು. ಆಮೇಲೆ ಅನ್ನಿಸ್ತು ಓಕೆ ಕಲರ್ ಬಾಕ್ಸೇ ಮಾಡಬೇಕಿತ್ತು, ಅದು ಚೆನ್ನಾಗಿರ್ತಿತ್ತು ಅಂತ. ಬಟ್ ದೆನ್ ಇದು ಕೂಡ ಚೆನ್ನಾಗಿದೆ ಗೈಸ್ ಅಂತ ಫೀಲ್ ಆಯಿತು. ಸೊ ಇವಾಗ ಬಂದು ಕಲರ್ ಪ್ಯಾಲೆಟ್ದು ಒಂದು ಶೇಪಲ್ಲಿ ಅಂದರೆ ಬರುತ್ತಲ್ಲ ಅದು ವಾಟರ್ ಕಲರ್ಸ್ದು ಕಲರ್ ಪ್ಯಾಲೆಟ್, ಅದನ್ನು ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಮತ್ತು ಈ ಥರ ಸ್ಪಾರ್ಕಲ್ ಬರುವಂಥ ಶೀಟ್ಸ್ನ ತೊಗೊಂಬಂದಿದೆ. ಸೊ ಇದ್ರದ್ದು
ಕೂಡ ರೌಂಡ್ ಶೇಪಲ್ಲಿ ಒಂದು ಮುಚ್ಚಳನ ಇಟ್ಬಿಟ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅದನ್ನ ಈ ಥರ ಸ್ಟಿಕ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಕಲರ್ ಪ್ಯಾಲೆಟ್ ಏನೋ ರೆಡಿ ಆಯಿತು. ಆ್ಯಂಡ್ ಮಧ್ಯದಲ್ಲಿ ಅಲ್ಲಿ ಕಲರ್ ಪ್ಯಾಲೆಟ್ ಅಂತ ಇದು ಕೂಡ ಸಿಗುತ್ತೆ ಅಂಗಡಿ ಸ್ಟೇಷ್ನರಿ ಶಾಪಲ್ಲಿ. ಸೊ ಅದನ್ನ ತೊಗೊಂಬಂದ್ಬಿಟ್ಟು ಮಾಡಿದ್ದು. ಓಕೆ ಗೈಸ್, ಟನ್ 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 ಇಲ್ಲಿ ನೋಡಿ ನನ್ನ ಕಲರ್ ಪ್ಯಾಲೆಟ್, ನನ್ನ ಮಗನ ಕಲರ್ ಪ್ಯಾಲೆಟ್ ಆ್ಯಕ್ಚುಲಿ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಮಸ್ತ್ ಕಾಣಿಸ್ತಾ ಇತ್ತಲ್ವ. ಸೊ ಕಲರ್ ಪ್ಯಾಲೆಟ್ ಏನೋ ಆಯಿತು, ಬಟ್ ಅದ್ರದ್ದು ಬ್ರಷ್ ಇನ್ನೂ ರೆಡಿ ಆಗಿಲ್ಲ. ಸೊ ಬ್ರಷ್ಗೆ ನಾನು ಮಾಡ್ತಾ ಇರೋದು ಬಂದು ಬರ್ಲ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಬರ್ಲು ಸೊ ಬರ್ಲನ್ನ ಇಷ್ಟು ಇಲ್ಲಿ ತನಕ ಫುಲ್ಲು ಸೆಲೋ ಟೇಪೆಲ್ಲ ಹಾಕ್ಬಿಟ್ಟು ಇಷ್ಟಕ್ಕೆ ಮಾತ್ರ ಬಿಡ್ತೀನಿ. ನೋಡೋಣ. ಇನ್ನು ನನ್ನ ಹತ್ರ ಪ್ರಾಬ್ಲಮ್ ಏನಪ್ಪ ಅಂದರೆ ನನ್ನ ಹತ್ರ ಸೆಲೋ ಟೇಪ್ ಇಲ್ಲ. ಸೊ ಸೆಲೋ ಟೇಪ್ ಇಲ್ಲ ಅಂದರೆ ಅದನ್ನ ಹೇಗೆ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬೆಳಿಗ್ಗೆ ಅಷ್ಟೊತ್ತಿಗೆ ನೋಡ್ತೀನಿ. ಬೈ ಚಾನ್ಸ್ ಇಲ್ಲಿ ನಮ್ಮ ಮನೆ ಹತ್ರನೇ ಇದೆ ಸ್ಟೋರ್. ಸೊ ಅದು ಓಪನ್ ಆದರೆ ಸೆಲೋ ಟೇಪ್ ತೊಗೊಂಬರ್ತೀನಿ. ಇಲ್ಲಾಂದರೆ ನಂಗೆ ಸೀರಿಯಸ್ಲಿ ಐಡಿಯಾ ಇಲ್ಲ. ನಾನು ತಂದಿದ್ದೆ, ಬಟ್ ಅದು ಎಲ್ಲಿ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ಸೊ ಎಸ್ ಗೈಸ್, ಸದ್ಯಕ್ಕೆ ಇವಾಗ ಕಲರ್ ಪ್ಯಾಲೆಟ್ ರೆಡಿ ಆಗಿದೆ. ಮೇಯ್ನಾಗಿ ಅವ್ನ ಸ್ಪೀಚ್ ಅವನಿಗೆ ಬರುತ್ತೆ. ಸೊ ಅದೇ ಮೇಯ್ನಾಗಿ ಬೇಕಾಗಿರೋದು. ಆ್ಯಂಡ್ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಅವನು ಗೊತ್ತಿಲ್ಲ, ಅವ್ನಿಗೆ ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಅಲ್ವಾ. ಸೊ ಅವ್ನಿಗೆ ಗೊತ್ತಿಲ್ಲ ಅದು ಹೇಗಿರುತ್ತೆ ಏನು ಅಂತ. ಜಸ್ಟ್ ನಾನು ಏನು ವಿಶ್ ಮಾಡ್ತೀನಿ ಅಂದರೆ ಸ್ಟೇಜ್ ಮೇಲೆ ಹೋಗಿ ನೀಟಾಗಿ ಹೇಳ್ಬಿಟ್ಟು ಬಂದರೆ ಸಾಕು. ಅವನು ಹೆದರ್ಕೊಳ್ದಂತೆ. ಬಿಕಾಸ್ ಅವ್ನಿಗೆ ಯೂಶ್ವಲಿ ಹಿಂಗೆ ಕೇಳಿದಾಗ ತುಂಬ ಚೆನ್ನಾಗಿ ಹೇಳ್ತಾನೆ, ತುಂಬ ಚೆನ್ನಾಗಿ ಮಾತಾಡ್ತಾನೆ. ಬಟ್ ಅವ್ನಿಗೆ ಜನಗಳನ್ನ ನೋಡಿದಾಗ ಒಂದು ಸ್ವಲ್ಪ ಭಯ ಆಗುತ್ತೆ. ಸೊ ಅದೊಂದು ಅಷ್ಟೇ. ಓಕೆ, ಇವಾಗ ಬನ್ನಿ ಮಲ್ಕೊತೀನಿ. ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ. ಸೊ ಬನ್ನಿ ಹೋಗೋಣ, ಮತ್ತೆ ಬೆಳಗ್ಗೆ ಸಿಗ್ತೀನಿ. ಓಕೆನಾ? ಕೇಳುವಾಗ ಇನ್ನೊಂದ್ಸತಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಇರಮ್ಮ, ಲಡ್ಡು ಕೇಳು ಯಾವ ಕಲರ್ ಇಷ್ಟ ಅಂತ. ಅವಿ ಸಿಂಹ, ನಿಂಗೆ ಯಾವ ಕಲರ್ ಇಷ್ಟ? ಅಣ್ಣ ಅಣ್ಣ ಕಲರ್ ಇಷ್ಟ ಅಂತ ಇವಾಗ ಅವನಿಗೆ. ಅಂತ ಒಂದು ನನ್ನ ಜೊತೆ ಸ್ಮೈಲಿ ಇದೆ. ಎಸ್, ಪ್ಲೀಸ್ ಹ್ಯಾವ್ ಸಮ್ ಪೇಷನ್ಸ್ ಇನ್ ಲೈಫ್. ಓಕೆ ಮತ್ತೆ ಮಾರ್ನಿಂಗ್ ಎವ್ರಿವನ್. ವೇಟ್ ರೇ, ಇನ್ನೂ ಸ್ಟಾರ್ಟ್ ಆಗಿಲ್ಲ. Hello. Good morning everyone. My name is Lakshmi Koda in LKGB. Do you know how much colors we have? I have 6 colors in my palette. Red is the color of apple. Green is the color of grass and leaf and green grapes. Black is the color of black hair. Yellow is the color of sun and sunflower. Orange is the color of sweet orange fruit juice. Blue is the color of sky and ocean. Thank you. Colors make a world beautiful. Thank you. Lakshmi, Clap. so proud of you, Magne. But now put yours. Lakshmi, come give one hug to Achu, Magne. You are the best. You will be an inspiration to brother and everyone. Okay? God bless you. What is this?